26ಕ್ಕೆ ಆಮ್ ಆದ್ಮಿ ಪಾರ್ಟಿ ನಿಂತ್ಕೊಂಡ್ಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಆದರೆ 35 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು. ಇನ್ನೇನು ಮ್ಯಾಜಿಕ್ ನಂಬರ್ ಗಡಿಯನ್ನು ದಾಟುವಂಥ ಸಾಧ್ಯತೆಯೂ ಕೂಡ ಇದೆ ಬಿಜೆಪಿ. ಮತ್ತೊಂದು ಕಡೆ ಬಹಳ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿಗೆ ಬಿಗ್ ಶಾಕ್ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಘಟಾನುಘಟಿ ನಾಯಕರು ತೀವ್ರ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಥವಾ ಅನುಭವಿಸಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್, ಜೊತೆಗೆ ಕಲ್ಕಾಜಿ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ, ಜಂಗ್ಪುರ್ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ, ಈ 3 ಜನರ ಮೇಲೆ ಎಲ್ಲರ ಕಣ್ಣಿತ್ತು. ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಅತೀಶಿ, ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಮನೀಶ್ ಸಿಸೋಡಿಯಾ, ಇವರ ಒಂದು ಭವಿಷ್ಯ ಏನಾಗುತ್ತೆ, ಇವರ ರಿಸಲ್ಟ್ ಏನಾಗುತ್ತೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಇನ್ನೂ ಕೂಡ ಹಿನ್ನಡೆಯಲ್ಲೇ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಳುವಾಗಿದ್ದೆ ಒಂದು ಪ್ರಕರಣ, ಜೈಲಿಗೆ ಹೋಗಿ ಬಂದರು. ಯಾರು ಅಥವಾ ಯಾವ ಪಕ್ಷ ಭ್ರಷ್ಟಾಚಾರತೆಯನ್ನು ವಿರೋಧ ಮಾಡ್ತಾ ಇತ್ತೋ ಆ ಪಕ್ಷ ಭ್ರಷ್ಟತೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನು ಮಾಡಿ ಈಗ ಅಂತಿಮವಾಗಿ ಬಿಜೆಪಿ ಮ್ಯಾಜಿಕ್ ನಂಬರ್ ತಲುಪ್ತಾ ಇದೆ. ದೆಹಲಿ ದಂಗಲ್ನಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಗರ್ವಭಂಗ. ದೆಹಲಿಯಲ್ಲೂ ಕೇಸರಿ ರಣಾರ್ಭಟ. ಆಮ್ ಆದ್ಮಿ ಪಾರ್ಟಿ ಧೂಳಿಪಟ ಆಗಿ ಹೋಗ್ತಾ ಇದೆ. ದೆಹಲಿಯಲ್ಲಿ ಸರ್ಕಾರ ಕಳೆದುಕೊಳ್ಳುತ್ತಾ ಎಎಪಿ. ಅತಿಯಾದ ಆತ್ಮವಿಶ್ವಾಸವೇ ಆಮ್ ಆದ್ಮಿ ಪಾರ್ಟಿಗೆ ಮುಳುವಾಗಿ ಹೋಯ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದೆಲ್ಲ ಗಮನಿಸ್ತಾ ಇದ್ರೆ ನೋಡಿ, ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರೇ ಇನ್ನೂ ಕೂಡ ಹಿನ್ನಡೆಯ ಅನುಭವಿಸ್ತಾ ಇದ್ದಾರೆ ಅಂತ ಅಂದಾಗ ಆಮ್ ಆದ್ಮಿ ಪಾರ್ಟಿ ಕತೆ ಏನಾಗ್ತಾ ಇದೆ? ದೆಹಲಿಯಲ್ಲಿ ಕೇಸರಿ ಕಲಿಗಳು ಮುನ್ನುಗ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಧೂಳಿಪಟ ಆಗಿ ಹೋಗ್ತಾ ಇದೆ. ದೆಹಲಿಯಲ್ಲಿ ಹ್ಯಾಟ್ರಿಕ್ ಕನಸು ಕಾಣ್ತಾ ಇದ್ದಂಥ ಆಮ್ ಆದ್ಮಿ ಪಾರ್ಟಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಅತಿಯಾದ ಆತ್ಮವಿಶ್ವಾಸ. ಎಲ್ಲೇ ಹೋದರೂ ಕೂಡ ನಾವೇ ಗೆಲ್ತೀವಿ ಅಂದರೆ ಅದು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ರಾಜಕಾರಣಿಗಳು. ಆದರೆ ಈ ಬಾರಿ ನಮ್ಮನ್ನು ಕೈ ಬಿಡೋದಿಲ್ಲ ಜನ, ನಮ್ಮ ವಿರುದ್ಧ ಕೇಂದ್ರ ಸರ್ಕಾರ ಷಡ್ಯಂತ್ರವನ್ನು ಮಾಡ್ತು, ನಮ್ಮನ್ನು ಜೈಲಿಗೆ ಕಳಿಸ್ತು ಅನ್ನೋ ನಿಟ್ಟಿನಲ್ಲಿ ಭಾವನಾತ್ಮಕವಾಗಿ ಮಾತನಾಡ್ತಾ ಬಂದರು ಅರವಿಂದ್ ಕೇಜ್ರಿವಾಲ್. ಇದರಿಂದ ಏನಾದರೂ ಪ್ಲಸ್ ಆಗಬಹುದಾ ಅಂತ ಅಂದಾಜಿಸಲಾಗಿತ್ತು, ಆದರೆ ಅದು ಸುಳ್ಳಾಗಿದೆ. ಈ ಬಾರಿ ಬಿಜೆಪಿಯ ರಣಾರ್ಭಟ ಜೋರಾಗಿದೆ ದೆಹಲಿಯಲ್ಲಿ. ದೆಹಲಿಯ ಜನ ಬಿಜೆಪಿಯ ನಾಯಕರ ಕೈ ಹಿಡಿದಿರುವುದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಒಂದು ಕಡೆ ಅತಿಯಾದ ಆತ್ಮವಿಶ್ವಾಸ ಆಮ್ ಆದ್ಮಿ ಪಾರ್ಟಿಗೆ ಮುಳುವಾಗಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಭಾಳ ಪ್ರಮುಖವಾಗಿ ಇಲ್ಲಿ ಕೇಜ್ರಿವಾಲ್ ಅವರಿಗೂ ಕೂಡ ಗರ್ವಭಂಗ ಆಗಿರೋದು. ಕೇಜ್ರಿವಾಲ್ ಒಂದು ಕಡೆ ಇನ್ನೂ ಹಿನ್ನಡೆಯನ್ನೇ ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಅತೀಶಿ, ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಮನೀಶ್ ಸಿಸೋಡಿಯಾ, ಈ ಘಟಾನುಘಟಿ ನಾಯಕರೆಲ್ಲ ಹಿನ್ನಡೆಯನ್ನು ಅನುಭವಿಸ್ತಾ ಇರೋದು. ಹೀಗೆ ಇನ್ನೂ ಕೂಡ 26ರಲ್ಲೇ ಇದೆ ಆಮ್ ಆದ್ಮಿ ಪಾರ್ಟಿ. ಆದರೆ ಬಿಜೆಪಿಯ ನಾಗಾಲೋಟ ಗಮನಿಸ್ತಾ ಇದ್ದೀವಿ, 35 ಕ್ಷೇತ್ರಗಳನ್ನು ದಾಟಿ ಮುನ್ನುಗ್ತಾ ಇರೋದು. ಮ್ಯಾಜಿಕ್ ನಂಬರ್ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೆಹಲಿ ದಂಗಲ್ನಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಗರ್ವಭಂಗ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಕಮಲ ಕಿಲ ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ತಾ ಇದೆ ಬಿಜೆಪಿ. ಬರೋಬ್ಬರಿ 37 ಕ್ಷೇತ್ರದಲ್ಲಿ ಬಿಜೆಪಿ ರಣಾರ್ಭಟ. ಆಮ್ ಆದ್ಮಿ ಪಾರ್ಟಿ 25, ಕಾಂಗ್ರೆಸ್ 1, ಇತರೆ 0. ಈಗಿನ ಟ್ರೆಂಡ್ ಇದು. ದೆಹಲಿಯಲ್ಲಿ ಬಿಜೆಪಿ ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ಮುನ್ನುಗ್ತಾ ಇದೆ. ಬರೋಬ್ಬರಿ 37 ಕ್ಷೇತ್ರಗಳಲ್ಲಿ ಬಿಜೆಪಿಯ ರಣಾರ್ಭಟ. 37 ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಆಮ್ ಆದ್ಮಿ ಪಾರ್ಟಿ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು. ಕಾಂಗ್ರೆಸ್ ಈ ಬಾರಿ
ಒಂದಂಕೆ ತಲುಪ್ತಾ ಇದೆ. ಅಂದರೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈಗಿನ ಟ್ರೆಂಡ್ ಪ್ರಕಾರ. ಆದರೆ ಇಲ್ಲಿ ಫೈಟ್ ಇದ್ದಿದ್ದು ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿಯ ನಡುವೆ. ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ರು ಆಮ್ ಆದ್ಮಿ ಪಾರ್ಟಿ ನಾಯಕರು, ನಮ್ಮನ್ನ ದೆಹಲಿ ಜನ ಕೈ ಬಿಡುವುದಿಲ್ಲ ಅಂತ ಹೇಳಿ. ಆದರೆ ದೆಹಲಿಯ ಜನ ಈ ಬಾರಿ ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಬಿಜೆಪಿ 27 ವರ್ಷಗಳ ನಂತರ ಅಧಿಕಾರದ ಬರವನ್ನ ನೀಗಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. 27 ವರ್ಷಗಳ ಬಳಿಕ ದೆಹಲಿಯ ಚುಕ್ಕಾಣಿ ಹಿಡಿಯುತ್ತೆ ಬಿಜೆಪಿ ಅಂತಾನೆ ಈಗಿನ ಟ್ರೆಂಡ್ ಹೇಳ್ತಾ ಇರೋದು. ನೋಡಿ, ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ಮುನ್ನುಗ್ತಾ ಇದೆ. 70 ಸ್ಥಾನಗಳು, 36 ಮ್ಯಾಜಿಕ್ ನಂಬರ್, 36 ದಾಟಿ 37ಕ್ಕೆ ಕಾಲಿಟ್ಟಿರುವುದು ಈಗ ಬಿಜೆಪಿ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಪಷ್ಟ ಫಲಿತಾಂಶ ಸಿಗುತ್ತೆ. ಆದರೆ ಆಮ್ ಆದ್ಮಿ ಪಾರ್ಟಿ 25ಕ್ಕೆ ನಿಂತ್ಕೊಂಡಿದೆ, ಕಾಂಗ್ರೆಸ್ 1. ಇದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರು ಇನ್ನೂ ಕೂಡ ಹಿನ್ನಡೆಯನ್ನ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇನ್ನೂ ಕೂಡ ಹಿಂದೆನೇ ಇದ್ದಾರೆ. ಬಹಳ ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಸೋತೋಗ್ಬಿಡ್ತಾರ ಹಾಗಾದ್ರೆ? ಮನೀಶ್ ಸಿಸೋಡಿಯಾ ಜೊತೆಗೆ ಮುಖ್ಯಮಂತ್ರಿ ಅತೀಶಿ ಇವರು ಕೂಡ ಗೆಲ್ಲಲ್ವಾ? ಇನ್ನೂ ಹಿನ್ನಡೆಯಲ್ಲೇ ಇದ್ದಾರೆ ಈ 3 ಜನ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರು. ನೋಡಿ, 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಹಿಡಿಯುವಲ್ಲಿ ಬಿಜೆಪಿ ಮುನ್ನುಗ್ತಾ ಇದೆ. ಆರಂಭಿಕ ಟ್ರೆಂಡ್ನಲ್ಲಿ ಬಿಜೆಪಿಗೆ ಸರಳ ಬಹುಮತ. ಬಿಜೆಪಿ 37, ಆಮ್ ಆದ್ಮಿ ಪಾರ್ಟಿ 25. ಆರಂಭಿಕ ಟ್ರೆಂಡ್ ಹೇಳ್ತಾ ಇರೋದು ಬಿಜೆಪಿ 37 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 27 ವರ್ಷಗಳಿಂದ ದೆಹಲಿಯ ಜನ ಬಿಜೆಪಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಟ್ಟಿದ್ರು. 10 ವರ್ಷಗಳಿಂದ ಕಾಂಗ್ರೆಸ್ ಅನ್ನ ಕೂಡ ದೂರ ಇಟ್ಟಿದ್ದಾರೆ. ಆದರೆ ಸತತವಾಗಿ ಗೆದ್ದು ಬಿಗ್ತಾ ಇದ್ದಂತ ಆಮ್ ಆದ್ಮಿ ಪಾರ್ಟಿಗೆ ಈ ಬಾರಿ ದೆಹಲಿ ಜನ ಶಾಕ್ ಕೊಟ್ಟಿದ್ದಾರೆ. ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಾಣ್ತಾ ಇದ್ರು ಆಮ್ ಆದ್ಮಿ ಪಾರ್ಟಿ ನಾಯಕರು. ಅಲ್ಲಿನ ಮುಖ್ಯಮಂತ್ರಿಗಳು ಅತೀಶಿ ಹಿನ್ನಡೆ. ಒಟ್ಟಾರೆಯ ಘಟಾನುಘಟಿ ಆಮ್ ಆದ್ಮಿ ಪಾರ್ಟಿ ನಾಯಕರೆಲ್ಲ, ಅಭ್ಯರ್ಥಿಗಳೆಲ್ಲ ಹಿನ್ನಡೆಯನ್ನೇ ಅನುಭವಿಸ್ತಾ ಇದ್ದಾರೆ. ಆದರೆ ಬಿಜೆಪಿಯ ನಾಯಕರು, ಒಂದು ಕಡೆ ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ನ ಅಭ್ಯರ್ಥಿ ನವದೆಹಲಿಯಿಂದ, ಅವರು ಕೂಡ ಹಿನ್ನಡೆ ಅನುಭವಿಸಿದ್ದಾರೆ. ಈಗಿನ ಟ್ರೆಂಡ್ ಗಮನಿಸ್ತಾ ಇದ್ರೆ ದೆಹಲಿಯಲ್ಲೂ ಮೋಡಿ ಮಾಡಿಬಿಟ್ರ ನರೇಂದ್ರ ಮೋದಿ. ಮೋದಿ ಹವಾ ದೆಹಲಿಯಲ್ಲಿ ಪೊರಕೆ ಪರ್ವ ಎಂಡ್ ಆಗೋಯ್ತಾ? ಪೊರಕೆಯನ್ನ ಸೈಡಿಗಿಟ್ಟ ದೆಹಲಿಯ ಮತದಾರ ಪ್ರಭುಗಳು. ದೆಹಲಿಯಲ್ಲಿ ಇನ್ನೂ ಕಮಲ ಪರ್ವ ಆರಂಭ ಆಗುತ್ತೆ. 27 ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ ಬಿಜೆಪಿ. ನರೇಂದ್ರ ಮೋದಿ ದೆಹಲಿಯಲ್ಲೂ ಕೂಡ ಮೋಡಿ ಮಾಡಿಬಿಟ್ರ. ದೊಡ್ಡ ಕನಸಾಗಿತ್ತು ಬಿಜೆಪಿಗೆ. ಕೇಂದ್ರದಲ್ಲಿ ಬಿಜೆಪಿ ಇದ್ರೂ ಕೂಡ ದೆಹಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಬಿಜೆಪಿಗೆ. ದೊಡ್ಡ ಅವಮಾನ ಆಗ್ತಾ ಇತ್ತು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ. ಆದರೆ ಈ ಬಾರಿ ನರೇಂದ್ರ ಮೋದಿ ಅವರು ಮೋಡಿ ಮಾಡಿಬಿಟ್ಟಿದ್ದಾರೆ. ಮೋದಿ ಅಲೆಯ ಮುಂದೆ ದೆಹಲಿಯಲ್ಲಿ ಪೊರಕೆ ಪರ್ವ ಎಂಡ್ ಆಗೋಯ್ತು ಅಂತಾನೆ ಹೇಳ್ಬಹುದು. ಈ ಕ್ಷಣಕ್ಕೂ ಕೂಡ ಪೊರಕೆಯನ್ನ ದೆಹಲಿಯ ಮತದಾರರು ಸೈಡ್ಗಿಟ್ಟುಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಇನ್ನು ಮುಂದೆ ಕಮಲ ಪರ್ವ ಆರಂಭ ಆಗುತ್ತೆ. ಇನ್ನು ಕೂಡ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯಲ್ಲೇ ಇದ್ದಾರೆ. ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಮಲ ಪಾಳಯ. ಮ್ಯಾಜಿಕ್ ನಂಬರ್ ದಾಟಿ ಮುನ್ನಡೆಯಲ್ಲಿದ್ದಾರೆ ಬಿಜೆಪಿಯವರು. 30ರ ಗಡಿಯನ್ನು ತಲುಪುವುದಕ್ಕೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ.
ಇನ್ನು ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಲೀಡ್ ಪಡೆದುಕೊಂಡಿರೋದು. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಇದು ನಿಜಕ್ಕೂ ಕೂಡ ಆಪತ್ಕಾಲ. ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. 30ರ ಗಡಿಯನ್ನು ಕೂಡ ತಲುಪುವುದಕ್ಕೂ ಆಮ್ ಆದ್ಮಿ ಪಾರ್ಟಿ ಹರಸಾಹಸವನ್ನ ಪಡ್ತಾ ಇದೆ. ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಲೀಡ್ ಕಾಯ್ದುಕೊಂಡಿರೋದು. ಅದು ಹೇಳಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬಹುದು. ಆದರೆ ಇಲ್ಲಿ ಬಹುತೇಕ ಸಮೀಕ್ಷೆಗಳು ಏನು ಭವಿಷ್ಯವನ್ನ ನುಡಿದಿದ್ವಲ್ಲ, ಅದು ನಿಜ ಆಗ್ತಾ ಇದೆ. ಈ ಬಾರಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳಿದ್ವು. ಅದರಂತೆ ಈಗ ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ತಾ ಇರೋದು ಬಿಜೆಪಿ. ಇದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಮುಖಭಂಗ ಮತ್ತು ಗರ್ವಭಂಗ. ದೆಹಲಿ ಚುನಾವಣಾ ಫಲಿತಾಂಶದ ಮೇಲೆ ಎಲ್ಲರ ಗಮನ ಇತ್ತು. ಏನಾಗುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ ಬಾರಿ ನಡೆದಂಥ ಬೆಳವಣಿಗೆಗಳೇ ರಣರೋಚಕ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕರು ಜೈಲಿಗೆ ಹೋಗಿದ್ರು. ಹಾಗಾಗಿನೇ ಹೊರಗಡೆ ಬಂದು ಅವರು ಬಿಜೆಪಿಯ ಮೇಲೆ ಮಾಡಿದ್ದಂಥ ಆರೋಪಗಳನ್ನು ಕೂಡ ನಾವು ಗಮನಿಸಿದ್ವಿ. ಭಾವನಾತ್ಮಕವಾಗಿ ಮಾತನಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು. ಇದರ ಪರಿಣಾಮ ಏನಾದರೂ ದೆಹಲಿ ಜನ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ದೆಹಲಿಯ ಜನ ಈ ಬಾರಿ ಸಾಕು, ನೀವು 10 ವರ್ಷ ಆಳ್ವಿಕೆ ಮಾಡಿದ್ದು, ಬೇರೆಯವರಿಗೆ ಚಾನ್ಸ್ ಕೊಡೋಣ ಅಂತ ಹೇಳಿ ಈಗ ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಮ್ಯಾಜಿಕ್ ನಂಬರ್ ದಾಟಿ ಮುನ್ನುಗ್ಗಿರೋದು ಬಿಜೆಪಿ. ಮಾಜಿ ಸಿಎಂ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಆಗಿದೆ. ಎಲ್ಲಾ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಎಲ್ಲಾ ಸುತ್ತಿನಲ್ಲೂ ಕೇಜ್ರಿವಾಲ್ ಇನ್ನೂ ಹಿನ್ನಡೆಯಲ್ಲೇ ಇದ್ದಾರೆ. ಆಪ್ನ 4 ಘಟಾನುಘಟಿ ನಾಯಕರಿಗೆ ಶಾಕ್ ಆಗಿರೋದು. ಅಂದ್ರೆ ಸಿಎಂ ಅತೀಶಿ ಕೂಡ ಇನ್ನೂ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಜೊತೆಗೆ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಇವರೆಲ್ಲ ಘಟಾನುಘಟಿ ನಾಯಕರು. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಆದರೆ ಈಗಿನ ಟ್ರೆಂಡ್ ಏನೋ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಸಮಾಧಾನದ ಸುದ್ದಿ. ಮತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದೇವಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ದೇವಲಿ ಮತ್ತು ಬಾದ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ, ಅಂದ್ರೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇದು ನಿಜಕ್ಕೂ ಕಾಂಗ್ರೆಸ್ಗೆ ಸಮಾಧಾನ ತರಿಸಿರುತ್ತೆ. ಕಳೆದ ಬಾರಿ ಶೂನ್ಯ ಸಂಪಾದನೆ ಮಾಡಿದ್ರು, ಶೂನ್ಯ ಸಾಧನೆಯನ್ನ ಮಾಡಿದ್ರು. ಆದರೆ ಈ ಬಾರಿ 2 ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಹೇಳ್ತಾ ಇರೋದು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಬಿಜೆಪಿ ನಾಗಾಲೋಟ ನೋಡಿ. ಇದರಿಂದ ದೆಹಲಿಯಲ್ಲಿ ಪೊರಕೆ ಪರ್ವ ಎಂಡ್ ಆಯಿತು ಅಂತಾನೆ ಹೇಳ್ಬೋದು. ಪೊರಕೆಯನ್ನ ದೆಹಲಿಯ ಮತದಾರರು ಸೈಡಿಗಿಟ್ಟಿದ್ದಾರೆ. ದೆಹಲಿಯಲ್ಲಿ ಇನ್ನು ಮುಂದೆ ಕಮಲದ ಪರ್ವ ಆರಂಭ ಆಗುತ್ತೆ. ಕಾಂಗ್ರೆಸ್ ಈ ಬಾರಿಯೂ ಕೂಡ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಇದುವರೆಗಿನ ಟ್ರೆಂಡ್ ಹೇಳ್ತಾ ಇರೋದು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ. ನಾನಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದ್ರು ಕಾಂಗ್ರೆಸ್ನ ನಾಯಕರುಗಳು. ಈ 2 ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ, ಮತ್ತೊಂದು ಕಡೆ ಬಿಜೆಪಿ, ಈ 2 ಪಕ್ಷಗಳಿಗೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿನೇ ಸಾಕಷ್ಟು ಪ್ಲಾನ್ ಅನ್ನ, ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಉಚಿತಗಳ ಸುರಿಮಳೆಯನ್ನೇ ಗೈದ್ರು. ಆದರೆ ಯಾಕೋ ಕಾಂಗ್ರೆಸ್ ಕಡೆಗೆ ಅಲ್ಲಿನ ಮತದಾರ ಪ್ರಭುಗಳು ಮುಖ ಮಾಡಿಲ್ಲ. ನೋಡಿ, ಆಪ್ನ 4 ಘಟಾನುಘಟಿ ನಾಯಕರಿಗೆ ಶಾಕ್ ಆಗಿದೆ. ಅತೀಶಿ, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಜೊತೆಗೆ ಅರವಿಂದ್ ಕೇಜ್ರಿವಾಲ್
ಈ 4 ಜನ ಘಟಾನುಘಟಿ ನಾಯಕರು ಇನ್ನೂ ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ವತಃ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಸಿಎಂ ಆಗಿರುವಂತಹ ಅತಿಶ್ರೀ, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಇವರೆಲ್ಲರೂ ಕೂಡ ಹಿನ್ನಡೆ. ಇವರ ವಿರುದ್ಧ ಈಗ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ನವದೆಹಲಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆ. ಬಿಗ್ ಶಾಕ್ ಆಗಿದೆ ಅವರಿಗೆ. ಆಮ್ ಆದ್ಮಿ ಬಿಟ್ಟು ಬಿಜೆಪಿ ಸೇರಿದ್ದ ಇಬ್ಬರು ನಾಯಕರು ಈಗ ಗೆಲುವಿನತ್ತ ಮುನ್ನುಗ್ತಾ ಇದ್ದಾರೆ.